ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಸರ್ಕಾರಿ ಉದ್ಯೋಗಿಗಳಿಗೆ ತುಂಬ ಒತ್ತಡ ಇರತಕ್ಕಂತಹ ದಿವಸ. ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇರತಕ್ಕಂತಹ ಒಂದು ಕೆಲಸಕ್ಕೆ ಕುತ್ತನ್ನು ತಂದುಕೊಳ್ಬೇಡಿ. ನೀವು ಆಡ್ತಕ್ಕಂತಹ ಮಾತು, ತಾಳ್ಮೆಯನ್ನು ಕಳ್ಕೊಂಡು ವರ್ತಿಸ್ತಕ್ಕಂತಹ ರೀತಿಯಿಂದ ಕೆಲಸಕ್ಕೆ ತೊಂದರೆಯನ್ನು ಮಾಡಿಕೊಳ್ಳುವಂತಹ ಸೂಚನೆಗಳೇ ಹೆಚ್ಚಾಗಿರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಅಂತಕ್ಕಂಥದ್ದು. ಆಹಾರ ಸೇವನೆಯಲ್ಲಿ ವ್ಯತ್ಯಾಸವಾಗಿ ಆರೋಗ್ಯವೂ ಕೂಡ ಹದಗೆಡತಕ್ಕಂತಹ ಸಾಧ್ಯತೆ. ಏನೋ ಬಾಯಿಗೆ ರುಚಿಯಾಗಿದೆ ಅಂತ ಹೇಳಿ ನಿಮ್ಮ ಶಕ್ತಿಯನ್ನು, ಇಚ್ಛೆಯನ್ನು ಮೀರಿ ತಿಂದರೆ ಅದು ತೊಂದರೆಗೆ ಕಾರಣವಾಗುತ್ತೆ. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು. ನಿಮ್ಮ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರ ಮೇಲೂ ಕೂಡ ಅದನ್ನು ಉದ್ದೇಶಿತವಾಗಿ ಹೊರೆಯನ್ನು ಹಾಕಬೇಡಿ, ಒತ್ತಡವನ್ನು ಹಾಕಬೇಡಿ ಅಂತಕ್ಕಂಥದ್ದು. ಕುಟುಂಬ ಸದಸ್ಯರ ಮಾರ್ಗದರ್ಶನ ಜೊತೆಗೆ ನಿಮಗೆ ವಿಶೇಷವಾದಂತಹ ವ್ಯವಹಾರ ಏನಿದೆ ಅದಕ್ಕೆ ಅದು ಪೂರಕವಾಗಿ ಇರುವ ಹಾಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ದು. ವ್ಯಾಪಾರದ ದೃಷ್ಟಿಯಿಂದ ತತ್ಕ್ಷಣದಲ್ಲಿ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಗಳೂ ಕೂಡ ಇರುತ್ತೆ. ಆ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಜೊತೆಗೆ ಪ್ರಯಾಣವೂ ಕೂಡ ನಿಮಗೆ ಶುಭವನ್ನು ತರ್ತಕ್ಕಂಥದ್ದಾಗತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಆಲೋಚನೆಗಳಿಂದ ಒಂದಷ್ಟು ಯಶಸ್ಸಿಗೆ ದಾರಿಯಾಗುತ್ತೆ. ಇಲ್ಲಿಯವರೆಗೆ ಯಾರು ಏನು ಸಾಧನೆ ಮಾಡಿಲ್ವೋ ಅಂತಹ ವಿಷಯವನ್ನು, ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಬಹಳ ಪರಿಶ್ರಮದಿಂದ ನಿಮ್ಮ ಕಾರ್ಯವನ್ನು ಮಾಡಿದರೆ ಉತ್ತಮವಾದಂತಹ ಹೆಸರನ್ನು ಗಳಿಸ್ತೀರಿ ಅಂತ ಅರ್ಥ. ಆಸ್ತಿ ಖರೀದಿಯ ಬಗ್ಗೆ ಒಂದಷ್ಟು ಗಮನ ಹೋಗ್ಬೋದು. ಆಸ್ತಿಯ ವಿಚಾರ ಮುನ್ನೆಲೆಗೆ ಬರತಕ್ಕಂಥದ್ದಾಗಬಹುದು ಅಂತ ಅರ್ಥ. ಷೇರುಪೇಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗುವಂಥದ್ದು. ಇದ್ಯಾವುದೂ ಪ್ರಚೋದನಕಾರಿ ಮಾತುಗಳಾಗಿರೋದಿಲ್ಲ. ಕೆಲವರಿಗೆ ಹಣವನ್ನು ಕೂಡಿಡಬೇಕು, ಇನ್ಯಾವುದರಲ್ಲೋ ಒಂದಷ್ಟು ಹೂಡಿಕೆ ಮಾಡಬೇಕು ಅಂತಕ್ಕಂಥದ್ದಿರುತ್ತೆ. ಆದರೆ ಉತ್ತಮ ಮನಸ್ಥಿತಿಯಲ್ಲಿ ಆಲೋಚನೆಯನ್ನು ಮಾಡಿ ಅಂತಹ ಹಣ ನಮಗೆ ಕಷ್ಟಕ್ಕಾಗಬೇಕು, ಆಪದ್ಧನವಾಗಿ ನಮಗೆ ಸಿಕ್ಕಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗತ್ತೆ. ಅದನ್ನು ಗಮನಿಸಿಕೊಳ್ಳಿ. ಅದನ್ನು ಗಮನಿಸಿಕೊಂಡು ಅದರಂತೆ ನೀವು ನಡೆದಾಗ ನಿಮಗೆ ಒಂದಷ್ಟು ಅನುಕೂಲಗಳು ಆಗುವಂಥದ್ದಿದೆ. ಆಸ್ತಿ ಖರೀದಿ ಮಾಡೋದರಿಂದ ಬೇರೆಯವರ ಹೊಟ್ಟೆ ಕಿಚ್ಚಿಗೆ ನೀವು ಗುರಿಯಾಗ್ತೀರಿ. ನಿಮ್ಮನ್ನು ನೋಡಿದಾಗ ಬೇರೆಯವರು ಅಸೂಯೆ ಪಡುವ ಹಾಗೆ ಆಗುವಂಥದ್ದಿರುತ್ತೆ. ಮಾರುಕಟ್ಟೆಯ ಬೆಲೆಗಿಂತ ಹೆಚ್ಚು ಹಣವನ್ನು ಕೊಟ್ಟು ಭೂಮಿಯನ್ನು ಖರೀದಿ ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಇದೆ. ಯಾವಾಗ ಸ್ಪರ್ಧೆಗೆ ಬೀಳ್ತೀರಿ ಆಗ ನಿಮಗೆ ದುಡ್ಡಿನ ಯೋಚನೆ ಅಂತಕ್ಕಂಥದ್ದಿರೋದಿಲ್ಲ. ಆ ಕೆಲಸ ಆಗಬೇಕು ಅಂದರೆ ಆಗಲೇಬೇಕಷ್ಟೆ. ಆ ರೀತಿಯ ಒಂದು ಮನಸ್ತತ್ವದಲ್ಲಿ ಇರ್ತಕ್ಕಂಥವರಾಗಿರ್ತೀರಿ. ಹಳದಿ ಹೂವುಗಳಿಂದ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅರ್ಚನೆ ಮಾಡಿ. ಭೂ ಸಂಬಂಧಿಯಾದಂತಹ ನಿಮ್ಮ ಇಷ್ಟಾರ್ಥ ನೆರವೇರಲಿ. ಶುಭವಾಗಿ. ಮಿಥುನ ರಾಶಿ. ನಿಮಗೆ ಈ ದಿವಸ ಬಹಳ ಉತ್ತಮವಾದಂತಹ ದಿವಸ ಅಂತ ಹೇಳಬೇಕು. ಬೆಳಗ್ಗೆ ಎದ್ದಾಗಿನಿಂದ ಎಲ್ಲ ಶುಭವಾಗಿಯೇ, ಶುಭವಾರ್ತೆಯಾಗಿಯೇ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನವನ್ನು, ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಬಹಳ ಓಡಾಟವನ್ನು ಮಾಡ್ತೀರಿ. ಬಹಳ ಚುರುಕಾಗಿ ನಿಮ್ಮ ಒಂದಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಕ್ಕಂತಹ ದಿವಸ. ಆಸ್ತಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ. ಏನೋ ಆಸ್ತಿಯಲ್ಲಿ ಗೊಂದಲಗಳಿದ್ದರೆ, ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರೆ ಅದೆಲ್ಲವೂ ಕೂಡ ಸರಿಪಡಿಸ್ಕೊಳ್ಬೇಕು. ದಾಖಲಾತಿಗಳು ಮೊದಲುಗೊಂಡು ಎಲ್ಲವೂ ಕೂಡ ಸರಿಯಾಗಬೇಕು ಅಂತಕ್ಕಂತಹ ಸದುದ್ದೇಶ ಇರುತ್ತೆ. ಮಾತು ಬಾರದಂತಹ ಮಕ್ಕಳುಗಳಿಗೆ ಈ ದಿವಸ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸೋದ್ರಿಂದ ಪ್ರಗತಿಯನ್ನು ಕಾಣ್ಬೋದು. ಆ ಮಕ್ಕಳಿಗೆ ಮಾತು ಬರತಕ್ಕಂಥದ್ದಾಗ್ಬೋದು. ವೈದ್ಯರ ಸಲಹೆ ಒಂದಿದ್ದು ನೀವು ಅದನ್ನು ಯಾವುದೋ ಕಾರಣಕ್ಕೆ ಮುಂದಕ್ಕೆ ಹಾಕ್ತಾ, ಅಥವಾ ಇಷ್ಟು ದಿನ ಆ ಒಂದು ಚಿಕಿತ್ಸೆಯನ್ನು ಮಾಡಿಸಿಲ್ಲ ಅಂತಾದರೆ ಅದರಿಂದ ನಿಮಗೆ ಅನುಕೂಲವಾಗ್ತಕ್ಕಂತಹ ಶುಭ ಸೂಚನೆಯನ್ನು ಕೊಡ್ತಕ್ಕಂತಹ ದಿವಸ ಇದಾಗಿದೆ ಅಂತ ಹೇಳುವಂಥದ್ದು. ಆ ಮಕ್ಕಳಿಗೆ ಮಾತು ಬರ್ತಕ್ಕಂಥದ್ದು ಅಥವಾ ಇರತಕ್ಕಂತಹ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತಕ್ಕಂಥದ್ದು ಈ ದಿವಸದಲ್ಲಿ ಸೂಚ್ಯವಾಗಿ ಕಾಣ್ತಾ ಇದೆ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶ ನಿಮ್ಮದಾಗ್ತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ.
ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ಈ ದಿವಸ ಅಶುಭವಾದಂತಹ ಫಲ. ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳು ಏನೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಅಭ್ಯಾಸದಲ್ಲೋ ಅಧ್ಯಯನದಲ್ಲೋ ಏನೋ ಒಂದಷ್ಟು ವ್ಯತ್ಯಯಗಳು ಆಗ್ತಕ್ಕಂಥದ್ದು. ಮನಸ್ಸಿಗೆ ಒಂದಷ್ಟು ಹಿಂಸೆ, ಬೇಸರ, ನೋವು ಆಗ್ತಕ್ಕಂಥದ್ದಿದೆ. ನಿಮ್ಮ ಕೆಲಸಗಳಲ್ಲಿ ಪರಿಪೂರ್ಣವಾದಂತಹ ಯಶಸ್ಸು ಸಿಕ್ಕುವಂಥದ್ದು ಈ ದಿವಸ ಕಷ್ಟವಾಗುತ್ತೆ. ಹಾಗಾಗಿ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂತಹ ಭಾವನೆಯಿಂದಲೇ ನೀವು ಇರಬೇಕಾದಂಥದ್ದು. ಸಾಯಂಕಾಲ ಕುಟುಂಬ ಸದಸ್ಯರ ಜೊತೆಯಲ್ಲಿ ಕಾಲವನ್ನು ಕಳೀತೀರಿ. ಆದರೆ ಇಡೀ ದಿನ ಮನಸ್ಸಿಗೆ ಬಹಳ ಬೇಸರವನ್ನು ಮಾಡಿಕೊಂಡಿರ್ತೀರಿ. ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು. ಕೆಲಸದಲ್ಲಿ ನಿಮಗೆ ತೃಪ್ತಿ ಸಿಗ್ತಕ್ಕಂತಹದ್ದು. ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ನನ್ನ ಜೀವನಕ್ಕೆ ಅಥವಾ ನನ್ನ ವೃತ್ತಿಗೆ ಇಷ್ಟು ಸಾಕು ಅಂತ ಹೇಳುವಂಥದ್ದಾಗತ್ತೆ. ರಾತ್ರಿ ಮನೆಗೆ ಬರುವಾಗ, ರಾತ್ರಿಯ ವೇಳೆಯಲ್ಲಿ ಪ್ರಯಾಣವನ್ನು ಮಾಡುವಂಥದ್ದಿದ್ದರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆದಷ್ಟು ನಿಮ್ಮ ಜೊತೆಯಲ್ಲಿ ಯಾರಾದರೂ ಇದ್ದರೆ ನಿಮಗೆ ಸ್ವಲ್ಪ ಅನುಕೂಲವಾದೀತು ಅನ್ನುವಂತಹ ಕಿವಿಮಾತು. ತಾಪಸಮನ್ಯವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.